ನಮಸ್ಕಾರ. ಆಡಳಿತ ಪಕ್ಷದ ಈ ನಡೆಯ ಮರ್ಮವೇನು? ಪ್ರತಿಪಕ್ಷ ಕೊಟ್ಟ ಕೌಂಟರ್ ಅರ್ಥವೇನು? ಪವರ್ ಕಾರಿಡಾರ್ನಲ್ಲಿ ನಿಜವಾಗಿ ನಡೆದದ್ದೇನು? ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ಇದು ರಾಜಕೀಯ ಎಳೆಯಾಗಿ. ನಾನು ಸ್ಮಿತಾ ರಂಗನಾಥ್. ಡಿಕೆ ಶಿವಕುಮಾರ್ ಅವರು ಸಿಎಂ ಆಗೋ ಮೊದಲು ಹಾಗೂ ನಂತರ ಸಹಕಾರ ಕ್ಷೇತ್ರದ ಎರಡು ಪ್ರಮುಖ ಅಂಗಾಂಗಗಳಾದ ಕೆಎಂಎಫ್ ಹಾಗೂ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಬಣ ಬಡಿದಾಟಗಳು ನಿಮಗೆ ನೆನಪಿರಬಹುದು. ಯಾಕೆ ಸಹಕಾರ ಕ್ಷೇತ್ರದ ಈ ಸ್ಥಾನಮಾನಗಳನ್ನು ಅಷ್ಟೊಂದು ಪ್ರತಿಷ್ಠೆಯ ಪ್ರಶ್ನೆಯಾಗಿ ತೆಗೆದುಕೊಳ್ಳಲಾಗುತ್ತೆ? ಅಂಥದ್ದೇನಿದೆ ಈ ಕ್ಷೇತ್ರದಲ್ಲಿ? ಈ ಸಹಕಾರ ಕ್ಷೇತ್ರದ ಆಳ, ಅಗಲ, ವ್ಯಾಪ್ತಿ, ವಿಸ್ತಾರವನ್ನ ಸವಿಸ್ತಾರವಾಗಿ ನೋಡೋಣ ಎಳೆಯಾಗಿ. ಬಹಳ ಹಿಂದೇನೂ ಅಲ್ಲ, ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವ 6 ತಿಂಗಳ ಹಿಂದಿನ ಕತೆ. ಆಗಿನ್ನೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿದ್ರು. ಆಗ ಅಪೆಕ್ಸ್ ಬ್ಯಾಂಕಿನ ಅಧ್ಯಕ್ಷ ಸ್ಥಾನಕ್ಕಾಗಿ ಇತ್ತ ಸಚಿವ ಸ್ಥಾನದಿಂದ ವಜಾ ಆಗಿದ್ದ ರಾಜಣ್ಣ ಹಾಗೂ ಎಂಎಲ್ಸಿ ರವಿ ಪರವಾಗಿ ಡಿಕೆ ಶಿವಕುಮಾರ್ ಜಿದ್ದಿಗೆ ಬಿದ್ದಿದ್ರು. ಅದೆಷ್ಟರ ಮಟ್ಟಿಗೆ ಅಂದ್ರೆ ಕಡೆಗೂ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಚುನಾವಣೆಯನ್ನೇ ಮುಂದೂಡಿ ಬಿಟ್ಟಿದ್ರು. ಇತ್ತ ಕೆಎಂಎಫ್ ಕಥೆಯೂ ಅಷ್ಟೇ. ಇದರ ಅಧ್ಯಕ್ಷ ಸ್ಥಾನದ ಮೇಲೆ ಒಂದೆಡೆ ಈಗಿನ ಮುಖ್ಯಮಂತ್ರಿಗಳ ಸಹೋದರ ಮಾಜಿ ಸಂಸದ ಡಿಕೆ ಸುರೇಶ್ ಕಣ್ಣಿಟ್ಟಿದ್ರೆ, ಇನ್ನೊಂದೆಡೆ ಸಿಎಂ ಆಪ್ತ ಶಾಸಕ ರಾಘವೇಂದ್ರ ಹಿಟ್ನಾಳ್, ಮಾಲೂರು ಶಾಸಕ ನಂಜೇಗೌಡ ಹಾಗೂ ಕೆಎಂಎಫ್ ಮಾಜಿ ಅಧ್ಯಕ್ಷ ಭೀಮನಾಯಕ್ ಈ ಪಟ್ಟಕ್ಕಾಗಿ ಪಟ್ಟು ಹಾಕ್ತಿದ್ರು. ಹಾಗೆ ನೋಡಿದ್ರೆ ಅತ್ತ ಅಪೆಕ್ಸ್ ಬ್ಯಾಂಕ್ ಹಾಗೂ ಇತ್ತ ಕೆಎಂಎಫ್ ಎರಡೂ ಸಹಕಾರ ಕ್ಷೇತ್ರದ ಪ್ರಮುಖ ಅಂಗಗಳು. ಇದರ ಅಧ್ಯಕ್ಷ ಪಟ್ಟಕ್ಕೆ ಯಾಕೆ ಇಷ್ಟೊಂದು ಪಟ್ಟು? ಕೇಂದ್ರ ಸಚಿವ ಅಮಿತ್ ಶಾ ಅವರು ಗೃಹ ಖಾತೆ, ಸಹಕಾರ ಖಾತೆಯನ್ನು ಪಡೆದಿದ್ದೇಕೆ? ದೇವೇಗೌಡರ ಕುಟುಂಬ ಆ ಕಾಲದಿಂದಲೂ ಕೆಎಂಎಫ್ ಮೇಲೆ ನಿರಂತರ ಹಿಡಿತ ಹೊಂದಿದ್ದರ ಹಿನ್ನೆಲೆ ಏನು? ಇದೆಲ್ಲ ತಿಳಿಯಬೇಕು ಅಂದ್ರೆ ಮೊದಲು ನೀವು ಸಹಕಾರ ಕ್ಷೇತ್ರ ಅಂದ್ರೆ ಏನು ಅಂತ ತಿಳಿಯಬೇಕು. ಅತ್ಯಂತ ಶಕ್ತಿಶಾಲಿ ಮತ್ತು ತಳಮಟ್ಟದ ಜನರ ಬದುಕನ್ನು ರೂಪಿಸುವುದು ಈ ಸಹಕಾರಿ ಕ್ಷೇತ್ರ ಅಂದರೆ ಕೋಆಪರೇಟಿವ್ ಸೆಕ್ಟರ್. ಒಂದೆಡೆ ಈ ಸಹಕಾರ ಕ್ಷೇತ್ರ ಜನಸಾಮಾನ್ಯರಿಗೆ, ರೈತರಿಗೆ ಬದುಕು, ಸಹಾಯ, ನಿರಾಳತೆ ನೀಡ್ತಾ ಇದ್ರೆ, ಇನ್ನೊಂದೆಡೆ ಈ ಸಹಕಾರ ಕ್ಷೇತ್ರದ ಅಗಾಧ ವ್ಯಾಪ್ತಿ ಬಳಸಿಕೊಂಡು ನಡೆಯುವ ರಾಜಕಾರಣ, ಈ ಕ್ಷೇತ್ರದಲ್ಲೇ ತಳುಕು ಹಾಕಿಕೊಂಡಿರುವ ರಾಜಕೀಯ, ಸಹಕಾರ ಸಂಘಗಳ ಮೂಲಕವೇ ಐಡೆಂಟಿಟಿ ಸ್ಥಾನಮಾನ ಕಂಡುಕೊಂಡ ರಾಜಕೀಯ ನಾಯಕರು, ಹೀಗಿದೆ ಸಹಕಾರದ ವಿವರ ಸವಿಸ್ತಾರ. ಸಹಕಾರ ವಿವರ ಸವಿಸ್ತಾರ. ಸಹಕಾರ ಕ್ಷೇತ್ರದ ಸವಿಸ್ತಾರ ಶಕ್ತಿ. ತಳಮಟ್ಟದ ಆರ್ಥಿಕತೆ ಮಹಾಶಕ್ತಿ. ಈ ಸಹಕಾರ ಸಂಸ್ಥೆ ಅಂದ್ರೆ ಏನು ಅಂತ ಹೇಳ್ಬಿಡ್ತೀವಿ ನೋಡಿ. ಒಂದೇ ರೀತಿಯ ಆರ್ಥಿಕ ಅಥವಾ ಸಾಮಾಜಿಕ ಅಗತ್ಯವಿರುವ ವ್ಯಕ್ತಿಗಳು ಸ್ವಯಂ ಪ್ರೇರಿತರಾಗಿ ಒಂದಾಗಿ ಪ್ರಜಾಪ್ರಭುತ್ವದ ಮಾದರಿಯಲ್ಲಿ ನಡೆಸುವ ಸಂಸ್ಥೆಯೇ ಸಹಕಾರ ಸಂಸ್ಥೆ. ಈಗ ಇದನ್ನ ಸಾಂಸ್ಥಿಕ ರೂಪದಲ್ಲಿ ನಾವು ನೋಡ್ತಾ ಇದ್ದೇವೆ. ಆದರೂ ಸಹ ಇದು ಆರಂಭವಾಗಿದ್ದು ಚಳವಳಿಯ ರೂಪದಲ್ಲಿ. ಅದರಲ್ಲೂ ವಿಶೇಷ ಏನ್ ಗೊತ್ತಾ? ಈ ಸಹಕಾರ ಚಳವಳಿ ಭಾರತದಲ್ಲೇ ಮೊದಲು ಆರಂಭವಾಗಿದ್ದು ನಮ್ಮ ಕರ್ನಾಟಕದಲ್ಲಿ. ಸಹಕಾರ ಕ್ಷೇತ್ರದ ತೊಟ್ಟಿಲು ನಮ್ಮ ಕರ್ನಾಟಕ. ಗದಗ ಜಿಲ್ಲೆ ಕಣಗಿನಹಾಳ ಗ್ರಾಮದಲ್ಲಿ ಆರಂಭ. 1905ರಲ್ಲಿ ಭಾರತದಲ್ಲೇ ಮೊದಲ ಬಾರಿಗೆ ಸಹಕಾರಿ ಚಳುವಳಿ ಆರಂಭವಾಗಿದ್ದು ಕರ್ನಾಟಕದ ಗದಗ ಜಿಲ್ಲೆಯ ಕಣಗಿನಹಾಳದಲ್ಲಿ. ಹೀಗಾಗಿ ಕರ್ನಾಟಕ ಸಹಕಾರ ಕ್ಷೇತ್ರದ ತೊಟ್ಟಿಲು. ಇಂತಹ ಸಹಕಾರ ಕ್ಷೇತ್ರದ ವ್ಯಾಪ್ತಿ ಮತ್ತು ಪ್ರಾಮುಖ್ಯತೆ ಬಹಳ ವಿಸ್ತಾರವಾದುದು. ಸಹಕಾರ ಕ್ಷೇತ್ರವು ಕೇವಲ ಸಾಲ ಕೊಡುವುದಕ್ಕೆ ಸೀಮಿತವಾಗಿಲ್ಲ, ಇದರ ವ್ಯಾಪ್ತಿ ಅಗಾಧವಾಗಿದೆ. ಇದರ ವ್ಯಾಪ್ತಿಗೆ ಬರುವ ಪ್ರಮುಖ ಕ್ಷೇತ್ರಗಳ ವಿವರ ಹೀಗಿದೆ: ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ, ಹೈನುಗಾರಿಕೆ, ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್, ಮಾರುಕಟ್ಟೆ, ಗ್ರಾಹಕ ಸಹಕಾರ. ಸಹಕಾರ ಕ್ಷೇತ್ರದ ವ್ಯಾಪ್ತಿ ಅಂದರೆ ಅದು ಸ್ಕೈ ಇಸ್ ದ ಲಿಮಿಟ್ ಎನ್ನುವಷ್ಟು ಅಗಾಧ. ಈ ಪೈಕಿ ಪ್ರಮುಖ ಸಹಕಾರಿ ಕ್ಷೇತ್ರಗಳ ಪೈಕಿ ಮೊದಲನೆಯದು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಕ್ಷೇತ್ರ. ರೈತರಿಗೆ ಬಿತ್ತನೆ ಬೀಜದಿಂದ ಹಿಡಿದು ಕೊಯ್ಲಿನ ನಂತರದ ಮಾರುಕಟ್ಟೆಯವರೆಗೆ ನೆರವು ನೀಡುವ ಕಾರ್ಯವ್ಯಾಪ್ತಿ ಈ ಕ್ಷೇತ್ರದ್ದು. ಇದಕ್ಕೆ ಕೂಡಿಕೊಂಡಂತೆಯೇ ಇರುವ ಹೈನುಗಾರಿಕೆ ಕ್ಷೇತ್ರದಲ್ಲಿ ಹಾಲಿನ ಉತ್ಪಾದನೆ ಮತ್ತು ಮಾರಾಟದ ಕಾರ್ಯ ನಡೆಯುತ್ತದೆ. ಕರ್ನಾಟಕ ಹಾಲು ಮಾರಾಟ ಮಹಾಮಂಡಲ ಅಂದರೆ ಕೆಎಂಎಫ್ ಇದರ ವ್ಯಾಪ್ತಿಗೆ ಬರುತ್ತದೆ. ಮೂರನೆಯದಾಗಿ ಬ್ಯಾಂಕಿಂಗ್ ಮತ್ತು ಕ್ರೆಡಿಟ್ ಕ್ಷೇತ್ರ. ಗ್ರಾಮೀಣ ಮತ್ತು ನಗರ ಪ್ರದೇಶದ ಜನರಿಗೆ ಸುಲಭ ಸಾಲ ಸೌಲಭ್ಯ ನೀಡುವ ಕಾರ್ಯವ್ಯಾಪ್ತಿ ಈ ಸಹಕಾರ ಕ್ಷೇತ್ರದ್ದು.
ಇನ್ನು ರೈತರ ಬೆಳೆಗಳಿಗೆ ಯೋಗ್ಯ ಬೆಲೆ ಸಿಗುವಂತೆ ಮಾಡುವ ಮಾರುಕಟ್ಟೆ ಕೂಡ ಇದರ ವ್ಯಾಪ್ತಿಗೆ ಬರುತ್ತದೆ. ಗ್ರಾಹಕರಿಗಾಗಿಯೇ ಇರುವ ಸಹಕಾರ ಕ್ಷೇತ್ರ ಗ್ರಾಹಕರ ಸಹಕಾರ. ಇದರ ವ್ಯಾಪ್ತಿಗೆ ನ್ಯಾಯಬೆಲೆ ಅಂಗಡಿಗಳು, ಜನೌಷಧಿ ಕೇಂದ್ರಗಳು ಬರುತ್ತವೆ. ಇನ್ನು ಈ ಸಹಕಾರ ಕ್ಷೇತ್ರದ ಪ್ರಾಮುಖ್ಯತೆ ಏನು ಅಂದ್ರೆ ಇದು ಯಾವುದೇ ಒಬ್ಬ ಬಂಡವಾಳಶಾಹಿಯ ಕೈಯಲ್ಲಿ ಇರುವುದಿಲ್ಲ. ಸಹಕಾರಿಗಳು ಒಗ್ಗೂಡಿ ಮಾಡಿದ ಚಟುವಟಿಕೆ, ಕೆಲಸದಿಂದ ಬಂದ ಲಾಭವನ್ನ ಎಲ್ಲ ಸದಸ್ಯರಿಗೂ ಹಂಚಲಾಗುತ್ತದೆ. ಇದು ಮಧ್ಯವರ್ತಿಗಳ ಹಾವಳಿಯನ್ನು ತಪ್ಪಿಸಿ ಗ್ರಾಮೀಣ ಆರ್ಥಿಕತೆಯ ಬೆನ್ನೆಲುಬಾಗಿ ನಿಂತಿದೆ. ಈ ಸಹಕಾರಿ ಸಂಘಗಳು ಕರ್ನಾಟಕದಲ್ಲಿ ಪ್ರಮುಖವಾಗಿ 3 ಹಂತಗಳ ವ್ಯವಸ್ಥೆಯಲ್ಲಿ ಕೆಲಸ ಮಾಡುತ್ತವೆ. ಆ ವಿವರ ಹೀಗಿದೆ. ಪ್ರಾಥಮಿಕ ಹಂತ ಗ್ರಾಮ ಮಟ್ಟ, ಜಿಲ್ಲಾ ಹಂತ ಜಿಲ್ಲಾ ಮಟ್ಟ, ರಾಜ್ಯ ಹಂತ ರಾಜ್ಯ ಮಟ್ಟ. ಸಹಕಾರ ಕ್ಷೇತ್ರದಲ್ಲಿ ಪ್ರಾಥಮಿಕ ಹಂತ ಅಥವಾ ಪ್ರೈಮರಿ ಲೆವೆಲ್ ಅಂದರೆ ಗ್ರಾಮ ಮಟ್ಟ ಸಹಕಾರ ಸಂಘಗಳು. ಉದಾಹರಣೆಗೆ PACS ಅಂದರೆ ಪ್ರೈಮರಿ ಅಗ್ರಿಕಲ್ಚರಲ್ ಕ್ರೆಡಿಟ್ ಸೊಸೈಟೀಸ್ ಅಥವಾ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳು. ರೈತರು ನೇರವಾಗಿ ಇದರ ಸದಸ್ಯರಾಗಿರುತ್ತಾರೆ. ಅದರ ಮೇಲಿನ ಹಂತವೆಂದರೆ ಜಿಲ್ಲಾ ಹಂತ. ಇದರಲ್ಲಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು ಅಂದರೆ DCC ಬ್ಯಾಂಕುಗಳು ಬರುತ್ತವೆ. ಇವು ಜಿಲ್ಲೆಯ ಎಲ್ಲಾ ಪ್ರಾಥಮಿಕ ಸಂಘಗಳನ್ನು ನಿಯಂತ್ರಿಸುತ್ತವೆ ಮತ್ತು ಲಿಂಕ್ ಆಗಿ ಕೆಲಸ ಮಾಡುತ್ತವೆ. ಅದಕ್ಕಿಂತಲೂ ಮೇಲಿನ ಹಂತವೆಂದರೆ ರಾಜ್ಯ ಮಟ್ಟದ ಅಪೆಕ್ಸ್ ಲೆವೆಲ್. ಇಡೀ ರಾಜ್ಯಕ್ಕೆ ಒಂದೇ ಇರುವ ಸರ್ವೋಚ್ಚ ಸಂಸ್ಥೆ ಇದು. ಉದಾಹರಣೆಗೆ ಅಪೆಕ್ಸ್ ಬ್ಯಾಂಕ್. ಪ್ರಮುಖ ಅಂಗಗಳ ಕಾರ್ಯವೈಖರಿ. ಬ್ಯಾಂಕಿಂಗ್ ಕ್ಷೇತ್ರದಿಂದ ಕೃಷಿ ಸಾಲ. ನಾವು ಇಲ್ಲಿವರೆಗೆ ಯಾವ್ಯಾವ ಕ್ಷೇತ್ರಗಳು ಹಾಗೂ ಯಾವ್ಯಾವ ಹಂತಗಳು ಸಹಕಾರದಲ್ಲಿವೆ ಅಂತ ನೋಡಿದ್ವಿ. ಈಗ ಈ ಸಹಕಾರಿ ಕ್ಷೇತ್ರದ ಪ್ರಮುಖ ಅಂಗಗಳು ಯಾವ್ಯಾವ್ದು ಅಂತ ನೋಡೋಣ. ಇದರಲ್ಲಿ ಮೊದಲನೆಯದು ಬ್ಯಾಂಕಿಂಗ್ ಕ್ಷೇತ್ರ ಅಥವಾ ಸಹಕಾರ ಬ್ಯಾಂಕುಗಳ ವಲಯ. ಸಹಕಾರ ಕ್ಷೇತ್ರದಲ್ಲಿರುವ ಬ್ಯಾಂಕಿಂಗ್ ವ್ಯವಸ್ಥೆಯು ಕೃಷಿ ಸಾಲ ನೀಡಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಇದರಲ್ಲಿ ಮೇಲಿನ ಹಂತವಾದ ಅಪೆಕ್ಸ್ ಬ್ಯಾಂಕ್ ರಾಜ್ಯ ಮಟ್ಟದ ಸರ್ವೋಚ್ಚ ಬ್ಯಾಂಕ್. ಇದು ನಬಾರ್ಡ್ ಮತ್ತು ಸರ್ಕಾರದ ಧನ ಸಹಾಯವನ್ನು ಪಡೆದು ಅದನ್ನು ಜಿಲ್ಲಾ DCC ಬ್ಯಾಂಕುಗಳಿಗೆ ತಲುಪಿಸುತ್ತದೆ. ಅತ್ತ ಪ್ರತಿ ಜಿಲ್ಲೆಯಲ್ಲೂ ಇರುವ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕುಗಳು ಇವು ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳಿಗೆ ಹಣಕಾಸು ಒದಗಿಸುತ್ತವೆ. ರೈತರಿಗೆ ಸಿಗುವ ಶೂನ್ಯ ಬಡ್ಡಿ ದರದ ಸಾಲ ಇವುಗಳ ಮೂಲಕವೇ ವಿತರಣೆಯಾಗುತ್ತದೆ. ಪ್ರಮುಖ ಅಂಗಗಳ ಕಾರ್ಯವೈಖರಿ. ಕರ್ನಾಟಕ ಹಾಲು ಒಕ್ಕೂಟ. ಕರ್ನಾಟಕ ಸಹಕಾರ ಕ್ಷೇತ್ರದ ಅತಿ ದೊಡ್ಡ ಯಶೋಗಾಥೆ ಅಂದರೆ KMF. ಇದು ಕೂಡ 3 ಹಂತದಲ್ಲಿದೆ. ಗ್ರಾಮ ಮಟ್ಟದಲ್ಲಿ ಪ್ರಾಥಮಿಕ ಹಾಲಿನ ಉತ್ಪಾದಕರ ಸಹಕಾರ ಸಂಘ ಅಂದರೆ ಡೈರಿ, ನಂತರ ಜಿಲ್ಲಾ ಮಟ್ಟದಲ್ಲಿ ಹಾಲು ಒಕ್ಕೂಟಗಳು ಉದಾಹರಣೆಗೆ ಬಮುಲ್ ಮತ್ತು ರಾಜ್ಯ ಮಟ್ಟದಲ್ಲಿ ಮಹಾಮಂಡಳ ಅಂದರೆ KMF ಇದೆ. ಗ್ರಾಮೀಣ ಮಹಿಳೆಯರು ಮತ್ತು ರೈತರಿಂದ ಪ್ರತಿದಿನ ಹಾಲು ಸಂಗ್ರಹಿಸಿ ಸಂಸ್ಕರಿಸಿ ಮಾರುಕಟ್ಟೆಗೆ ತಲುಪಿಸಿ ಆ ಹಣವನ್ನು ನೇರವಾಗಿ ರೈತರ ಖಾತೆಗೆ ಹಾಕುವ ಅದ್ಭುತ ವ್ಯವಸ್ಥೆ ಇದು. ಇದಷ್ಟೇ ಅಲ್ಲ, ಇಂತಹ ಇತರೆ ಪ್ರಮುಖ ಅಂಗಗಳು ಇವೆ. ಉದಾಹರಣೆಗೆ ಕ್ಯಾಂಪ್ಕೋ ಅಂದರೆ ಅಡಿಕೆ ಮತ್ತು ಕೋಕೋ ಬೆಳೆಗಾರರ ಸಹಕಾರ ಸಂಘ, ಖಾದಿ ಮತ್ತು ಗ್ರಾಮೋದ್ಯೋಗ ಮಂಡಳಿಗಳು ಹಾಗೂ ಮನೆ ನಿರ್ಮಾಣ ಸಹಕಾರ ಸಂಘಗಳು. ಹೀಗೆ ತನ್ನ ರೂಪರೇಷೆ ಹೊಂದಿರುವ ಸಹಕಾರ ಕ್ಷೇತ್ರವನ್ನ ರಾಜಕೀಯದ ನರ್ಸರಿ ಅಂತ ಕರೆಯೋದ್ಯಾಕೆ? ಆ ವಿವರ ತಿಳಿಯಬೇಕು ಅಂದ್ರೆ ಮೊದಲು ಈ ಸಹಕಾರಿ ಕ್ಷೇತ್ರದಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಇರುವ ಸದಸ್ಯರ ಸಂಖ್ಯೆ ತಿಳಿಯಬೇಕು. ಆ ಹಾದಿಯೇ ಇದರ ರಾಜಕೀಯ ಮಹತ್ವ ತಿಳಿಸುವ ಕಡೆಗೆ ಕರೆದೊಯ್ಯುತ್ತದೆ. ಆಗ ನಿಮಗೆ ಈ ಕ್ಷೇತ್ರ ಅಮಿತ್ ಶಾ ಅವರಿಗೂ ಯಾಕೆ ಬೇಕು, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರಿಗೂ ಹಿಡಿತ ಸಾಧಿಸಲು ಯತ್ನಿಸೋದ್ಯಾಕೆ, ಇತ್ತ DK ಸಹೋದರರಿಗೂ ಯಾಕೆ ಬೇಕು, ಅಂಥದ್ದೇನಿದೆ ಈ ಸಹಕಾರಿ ಕ್ಷೇತ್ರದಲ್ಲಿ ಅನ್ನೋ ಸಹಕಾರ ರಾಜಕಾರಣದ ಆ ಎಳೆಯ ವಿವರ ನೋಡೋಣ ಇದರ ಮುಂದಿನ ಎಳೆಯಲ್ಲಿ. ಅಂದರೆ ಮತ್ತಷ್ಟು ಮಾಹಿತಿಯೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಒಪ್ಪುಂದ ನೇರ ಸಂಪರ್ಕದಲ್ಲಿ ಕನೆಕ್ಟೆಡ್ ಇದ್ದಾರೆ. ವೀರೇಂದ್ರ, ಈ KMF ಹಾಗೆ ಅಪೆಕ್ಸ್ ಬ್ಯಾಂಕ್ನ ಚುನಾವಣೆ ವಿಚಾರವನ್ನು ನಾವು ಆಸ್ ಅ ನ್ಯೂಸ್ ಪಾರ್ಟ್ ಆಗಿ ಬಹಳ ಎಕ್ಸ್ಟೆನ್ಸಿವ್ ಆಗಿ ಕವರೇಜ್ ಮಾಡ್ತೀವಿ. ಅದರ ಹಿಂದಿನ ಬಡಿದಾಟಗಳು, ಬಣದ ಬಡಿದಾಟಗಳು, ಪ್ರತಿಷ್ಠೆ ಇದೆಲ್ಲವನ್ನ. ಆದರೆ ಯಾಕೆಷ್ಟು ಮುಖ್ಯ ಈ ವಿಚಾರ ಅನ್ನೋದು ಅಥವಾ ಈ ಸ್ಥಾನವನ್ನು ಪಡ್ಕೊಳ್ಳಿಕ್ಕೆ ಯಾಕೆಷ್ಟು ಜಿದ್ದಾಜಿದ್ದಿ ಅನ್ನೋದರ ವಿವರ ಲೆಸ್ ಸ್ಪೋಕನ್ ಅನ್ನೋ ರೀತಿಯಲ್ಲಿತ್ತು. ಇವತ್ತು ಅದನ್ನು ವಿವರಿಸೋ ಪ್ರಯತ್ನ ನಾವು ಮಾಡ್ತಿದ್ದೀವಿ. ಇನ್ನಷ್ಟು ಅದರಲ್ಲೂ ಈಗಿನ ದಿನಮಾನದ ರಾಜಕೀಯವನ್ನ ಮುನ್ನೆಲೆಯಲ್ಲಿಟ್ಕೊಂಡು ವಿವರಿಸೋದಾದ್ರೆ ಯಾಕೆಷ್ಟು ಮಹತ್ವವನ್ನು ಪಡೆದುಕೊಂಡಿದೆ ಈ ಕ್ಷೇತ್ರ ಅಂತ? ಈಗ ತುಂಬ ರೆಲೆವೆಂಟ್ ಅಂದರೆ ನಾವು ಇದನ್ನು ಯಾಕೆ ತೊಗೊಂಡ್ವಿ ಅನ್ನೋದೇ ಮೂಲ. ಸ್ಮಿತಾ, ಮೊನ್ನೆ ರಾಮನಗರದಲ್ಲಿ ಈಗ 4 ದಿನದ ಹಿಂದೆ ಏನಾಯ್ತು ಗೊತ್ತಾ,
ಈ ಹಾಲನ್ನೆಲ್ಲ ರಸ್ತೆಯಲ್ಲಿ ಸುರಿದು ಪ್ರತಿಭಟನೆ ಮಾಡಿದ್ರು. ಎಲ್ಲ ಆಗಿದ್ದೆಲ್ಲಿ ರಾಮನಗರದಲ್ಲಿ. ಸೊ ಏನು ನಡೀತಾ ಇದೆ ಅಂದರೆ ಸಾಮಾನ್ಯವಾಗಿ ನಾವು ಪೊಲಿಟಿಕಲ್ ರಿಪೋರ್ಟರ್ಸ್ ಇರ್ತೀವಲ್ಲ, ಏನೇ ಘಟನೆಗಳು ನಡೆದ್ರು ಅದ್ರ ಹಿಂದೆ ಏನಾದರೂ ಒಂದು ರಾಜಕಾರಣ ಇರ್ಬೋದಾ ಅಂತ ಹುಡ್ಕೊಂಡು ಹೋಗ್ತೀವಿ. ಸೊ ಹಾಗೆ ಆಲೋಚನೆ ಮಾಡುವಾಗ ನೆನಪಾಗಿದ್ದು, ಈಗ ಮುಖ್ಯಮಂತ್ರಿಗಳಿದಾರಲ್ಲ ಡಿ ಕೆ ಶಿವಕುಮಾರ್ ಅವರು, ಅವರ ಸಹೋದರ ಡಿ ಕೆ ಸುರೇಶ್ ಅವರು KMF ಅಧ್ಯಕ್ಷ ಗಾದಿಯ ಮೇಲೆ ಕಣ್ಣಿಟ್ಟಿದ್ದಾರೆ. ಅದು ಭಾಳ ಚರ್ಚೆ ಆಗಿದೆ. ಹಿಂದೆ ಸಿದ್ದರಾಮಯ್ಯನವರು ಇದ್ದಾಗಲೂ ಕೂಡ ಅದು ಚರ್ಚೆ ಆಗಿತ್ತು. ಅವರೊಬ್ಬರೇನ ಕಣ್ಣಿಟ್ಟಿರೋದು ಅಲ್ಲ, ಸಿದ್ದರಾಮಯ್ಯನವರು ಮಾಜಿ ಮುಖ್ಯಮಂತ್ರಿ, ಅವರ ಪರಮಾಪ್ತರು ರಾಘವೇಂದ್ರ ಹಿಟ್ನಾಳ್ ಪರಮಾಪ್ತ ಶಾಸಕ, ಅವರು ಅದ್ರ ಮೇಲೆ ಕಣ್ಣಿಟ್ಟಿದ್ದಾರೆ. ಓಪನ್ ಆಗಿ ಹೇಳಿದ್ದಾರೆ ಕೂಡ. ಮಾಜಿ ಅಧ್ಯಕ್ಷ ಭೀಮಾ ನಾಯಕ್ ಅವರು ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಮಾಲೂರಿನ ಶಾಸಕ ನಂಜೇಗೌಡರು ಅವರು ಆ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ. ಹಾಗಂತೇಳಿ ತೀರ್ಮಾನ ಆಗಿದೆಯಾ? ಇವತ್ತಿನವರೆಗೂ ಆಗಿಲ್ಲ. ಅಂದರೆ ನೋಡಿ, ಆ ಸ್ಥಾನಕ್ಕೆ ಎಷ್ಟು ಜನ ಕಣ್ಣಿಟ್ಟಿದ್ದಾರೆ. ಅದು ಕೂಡ ಈಗ ಮುಖ್ಯಮಂತ್ರಿಗಳಾಗಿ ಯಾರಿದ್ದಾರೋ ಅವರೇ ಈಗ ಡಿ ಕೆ ಸುರೇಶ್ಗಿಂತಲೂ ಡಿ ಕೆ ಶಿವಕುಮಾರ್ ಅವರಿಗೆ ಡಿ ಕೆ ಸುರೇಶ್ ಅವ್ರನ್ನ ಅಲ್ಲಿ ಕೂರಿಸ್ಬೇಕು ಅನ್ನೋದಿದೆ. ಯಾಕಂದರೆ ಇವತ್ತಿಗೆ ಸ್ಮಿತಾ, ಒಂದು ಮಂತ್ರಿ ಸ್ಥಾನಕ್ಕಿಂತಲೂ ಹೆಚ್ಚಿನ ಮಹತ್ವ ಇದೆ ಆ ಸ್ಥಾನಕ್ಕೆ. ಅದು ಯಾಕೆ ಅಂತ ನಾನು ಹೇಳ್ತೀನಿ ನೋಡಿ. ಇವರೆಲ್ಲರೂ ಕೂಡ ಕಣ್ಣಿಟ್ಟಿರೋ ಉದ್ದೇಶವೇ ಅದು ಕೇವಲ ಈಗ ಭಾಳ ದೊಡ್ಡ ಫಂಡ್ ಇದೆ, ಒಂದು 25,000 26,000 ಕೋಟಿ ರೂಪಾಯಿ ಫಂಡ್ ಇದೆ ಅನ್ನೋದಷ್ಟೇ ಅಲ್ಲ. ಅದನ್ನು ಮೀರಿ ಅದರಲ್ಲಿರುವಂಥ ಸದಸ್ಯರೆಷ್ಟು, KMF ಅಲ್ಲೇ 26 ಲಕ್ಷ ಜನ ಸದಸ್ಯರಿದ್ದಾರೆ ಅಂತ ಹೇಳಿ. ಅದನ್ನು ನೀವು ಯೋಚನೆ ಮಾಡಿ. ಅಂದರೆ ಎಷ್ಟು ಮತದಾರರನ್ನ ಇವರು ನೇರವಾಗಿ ಸಂಪರ್ಕಕ್ಕೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಅನ್ನೋದು. ಅದೇ ಕಾರಣಕ್ಕಾಗಿ ದೇವೇಗೌಡರು ಅವರ ಕುಟುಂಬ ಸತತವಾಗಿ ಆ ಒಂದು ಹಾಲು ಮಹಾಮಂಡಳದ ಮೇಲೆ ಹಿಡಿತವನ್ನು ಇಟ್ಕೊಂಡದ್ದಾಗಿತ್ತು. ರೇವಣ್ಣ ಯಾಕೆ ಅದನ್ನು ಬಿಟ್ಕೊಡ್ತಿರಲಿಲ್ಲ ಅಂದರೆ ಇದೇ ಕಾರಣಕ್ಕಾಗಿ. ಬಹುಶಃ ನಾವು ನೆಕ್ಸ್ಟ್ ಸೆಗ್ಮೆಂಟಲ್ಲಿ ಹೇಳ್ತೀವಿ, ಅಮಿತ್ ಶಾ ಅವರು ಕೂಡ ಕೇಂದ್ರ ಸಹಕಾರ ಸಚಿವರಾಗಲಿಕ್ಕೆ ಮೂಲ ಕಾರಣ ಅದೇ ಅಂತೇಳಿ. ನಾ ಈಗ KMF ಒಂದು ಹೇಳಿದೆ, ಅದು ಒಂದು ಅಂಗ ಅಷ್ಟೇ. ಆದರೆ ಅದನ್ನು ಮೀರಿ ಈಗ ಅಪೆಕ್ಸ್ ಬ್ಯಾಂಕ್ ಅದ್ರದ್ದು ಕೂಡ ಎಲೆಕ್ಷನ್ನು ಯಾಕೆ ಮುಂದೂಡಿಕೆ ಆಯಿತು? KN ರಾಜಣ್ಣ ಸಚಿವ ಸ್ಥಾನದಿಂದ ವಜಾಗೊಂಡ ನಂತರ ಅವರು ಅಲಂಕರಿಸಲು ಬಯಸಿದಂಥ ಸ್ಥಾನ ಯಾವುದು ಅಂದರೆ ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನ. ಅದಕ್ಕೆ ಇದೇ ಈಗಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸಂಬಂಧಿ ಯಾರು MLC ರವಿ ಅವರು ಕೂಡ ಆ ಸ್ಥಾನ ಮೇಲೆ ಕಣ್ಣಿಟ್ಟಿದ್ದಾರೆ. ಅಂದರೆ ಎಷ್ಟರ ಮಟ್ಟಿನ ಜಿದ್ದಾಜಿದ್ದಿ ನೀವು ಯೋಚನೆ ಮಾಡಿ. ಅಂದರೆ ಎಷ್ಟು ಪವರ್ಫುಲ್ ಇದೆ ಸಹಕಾರ ಕ್ಷೇತ್ರ ಅನ್ನೋದಕ್ಕೆ ಇದು ದಿ ಬೆಸ್ಟ್ ಎಕ್ಸಾಂಪಲ್. ನೀವು ಇತಿಹಾಸದಲ್ಲಿ ನೋಡ್ತಾ ಬನ್ನಿ, ಯಾರೆಲ್ಲ ಪವರ್ಫುಲ್ ಲೀಡರ್ಸ್ ಅಂತ ಇದ್ದಾರೋ ಅವರೆಲ್ಲರಿಗೂ ಕೂಡ ಒಂದು ಸಹಕಾರದ ಹಿನ್ನೆಲೆ ಇದೆ ಸ್ಮಿತಾ. ಆ ದೃಷ್ಟಿಯಿಂದ ನೋಡೋದಾದರೆ ಖಂಡಿತವಾಗಿಯೂ ಈಗ KH ಪಾಟೀಲ್ರಾಗಿರ್ಬೋದು, HK ಪಾಟೀಲ್ರಾಗಿರ್ಬೋದು, ಹಾಗೂ BJPಯಲ್ಲಿ ಉಪಮುಖ್ಯಮಂತ್ರಿ ಆದ್ರೆ ಲಕ್ಷ್ಮಣ ಸವದಿ ಅವ್ರನ್ನ ಮಹಾರಾಷ್ಟ್ರ ಚುನಾವಣೆ ಉಸ್ತುವಾರಿ ಕಳಿಸಿದ್ರು. ಯಾಕೆ ಗೊತ್ತಾ? ಅವರಿಗೆ ಸಹಕಾರದ ಹಿನ್ನೆಲೆ ಇದೆ ಅನ್ನುವ ಏಕೈಕ ಕಾರಣಕ್ಕಾಗಿ ಅಂತ ಹೇಳಿ. ಅಷ್ಟರ ಮಟ್ಟಿಗೆ ಮಹತ್ವಪೂರ್ಣ ಈ ಸಹಕಾರ ಅನ್ನುವಂಥದ್ದು. ಆದರೆ ಭಾಳಷ್ಟು ನಾಯಕರಿಗೆ, ಅದರಲ್ಲೂ ರಾಜಕಾರಣಿಗಳಿಗೆ ಇದರ ಮಹತ್ವ ಗೊತ್ತಿರಲಿಲ್ಲ. ಗೊತ್ತಿದ್ದವರು ಅದನ್ನು ಬಿಡ್ತಾ ಇರಲಿಲ್ಲ. ಆ ದೃಷ್ಟಿಯಿಂದ ನೋಡೋದಾದರೆ ಬಹಳ ವಿಸ್ತಾರವಾದಂಥದ್ದು. ಅದನ್ನು ಒಂದು ಕಟ್ಕೊಡುವಂಥ ಪ್ರಯತ್ನವನ್ನು ಈ ರಾಜಕೀಯ ಎಳೆಯಾಗಿ ಮಾಡಿದ್ದೀವಿ ನಾವು. ರಾಜಕೀಯ ಎಳೆಯಾಗಿ ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ಸೆಗ್ಮೆಂಟ್ ಇದೆಯಲ್ಲ, ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಇಡೀ ಭಾರತದಲ್ಲಿ ಇದರ ಅಗಾಧತೆ ಅದನ್ನು ನೋಡೋಣ, ಆನಂತರ ಮತ್ತೆ ಡಿಸ್ಕಸ್ ಮಾಡೋಣ ಸ್ಮಿತಾ. ರೈಟ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕಡೆ ಗಮನ ಕೊಡ್ತಾ ಹೋಗೋಣ. ಈ ಸಹಕಾರ ಕ್ಷೇತ್ರದ ಮೇಲೆ ರಾಜಕಾರಣಿಗಳಿಗೆ ಈ ಪರಿ ಕಣ್ಣು ಯಾಕೆ ಅನ್ನೋ ಸಹಜ ಅನುಮಾನ. ಅದರಲ್ಲೂ ಘಟಾನುಘಟಿ ರಾಜಕಾರಣಿಗಳೇ ಈ ಸಹಕಾರ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಬೇಕು ಅಂತ ಪ್ರಯತ್ನ ಮಾಡೋದು ಯಾಕೆ? ಸಹಕಾರ ಇಲಾಖೆಯನ್ನ ಹಿರಿಯ ಸಚಿವರೇ ಪಡ್ಕೊಳ್ಳೋದು ಯಾಕೆ? ಬೇಸಿಕಲಿ ಈ ಸಹಕಾರಕ್ಕೆ ಯಾಕಿಷ್ಟು ರಾಜಕೀಯ ಮಹತ್ವ? ಇದನ್ನ ತಿಳಿಬೇಕು ಅಂದ್ರೆ ಮೊದಲು ಇದರ ಸದಸ್ಯರ ಸಂಖ್ಯೆ ಎಷ್ಟು ಅಂತ ತಿಳ್ಕೊಳ್ಬೇಕಾಗತ್ತೆ. ಮೊದಲು ಸಹಕಾರ ಕ್ಷೇತ್ರದ ಸಕ್ರಿಯ ಸದಸ್ಯರ ಸಂಖ್ಯೆಯನ್ನು ತಿಳಿದುಕೊಳ್ಳೋಣ. ಆ ಹಾದಿನೇ ನಮಗೆ ಅಮಿತ್ ಶಾ ಅಂತ ರಾಜಕೀಯ ಚಾಣಕ್ಯ ಕೂಡ ಯಾಕೆ ಇಲಾಖೆಯ ಸಚಿವರಾದ್ರು ಅನ್ನೋದನ್ನ ವಿವರಿಸುತ್ತೆ. ಹಾಗೆ ಈ ಸಹಕಾರ ಇಲಾಖೆಯ ರಾಜಕೀಯ ಮಹತ್ವ ತಿಳಿಸುವ ಕಡೆಗೆ ಕರೆದೊಯ್ಯುತ್ತೆ ಕೂಡ ಎಳೆ ಎಳೆಯಾಗಿ. ಸಹಕಾರ ಕ್ಷೇತ್ರದಲ್ಲಿ ಇರುವ ಒಟ್ಟು ಸದಸ್ಯರು ಎಷ್ಟು ಅನ್ನೋದಕ್ಕೆ ಒಂದೇ ಮಾತಿನ ಉತ್ತರ: ಕರ್ನಾಟಕದ ಜನಸಂಖ್ಯೆಯ ಅರ್ಧದಷ್ಟು. ಹೌದು, ಸಹಕಾರ ಕ್ಷೇತ್ರದ ಸದಸ್ಯರ ಬಲ ಮತ್ತು ಒಟ್ಟಾರೆ ಸಂಖ್ಯೆಯೇ ಈ ಕ್ಷೇತ್ರಕ್ಕೆ ಇಷ್ಟು ಮಹತ್ವ ತಂದುಕೊಟ್ಟಿದೆ. ಒಂದು ಅಂದಾಜು ಅಂತ ನೋಡೋದಾದ್ರೆ ಕರ್ನಾಟಕದಲ್ಲಿ ಸಣ್ಣ ಮತ್ತು ದೊಡ್ಡ ಗಾತ್ರದ ಸುಮಾರು 45,000ಕ್ಕೂ ಹೆಚ್ಚು ಸಹಕಾರ ಸಂಘಗಳು ನೋಂದಣಿಗೊಂಡಿವೆ. ಇಡೀ ರಾಜ್ಯದಲ್ಲಿ ಒಟ್ಟಾರೆ ಸಹಕಾರ ಕ್ಷೇತ್ರದಲ್ಲಿ ಇರುವ ಸದಸ್ಯರ ಸಂಖ್ಯೆ ಅಂದಾಜು 2.5 ಕೋಟಿಯಿಂದ 3 ಕೋಟಿಗೂ ಹೆಚ್ಚು. ಇದೇ ಕಾರಣಕ್ಕಾಗಿ ನಾವು ಹೇಳಿದ್ದು ಸಹಕಾರ ಕ್ಷೇತ್ರದಲ್ಲಿ ಎಷ್ಟು ಜನ ಇದ್ದಾರೆ ಅಂದರೆ ಪ್ರತ್ಯಕ್ಷ ಅಥವಾ ಪರೋಕ್ಷವಾಗಿ ಕರ್ನಾಟಕದ ಅರ್ಧದಷ್ಟು ಜನಸಂಖ್ಯೆ ಅಂತ ಹೇಳ್ಬೋದು. ಈ ಪೈಕಿ ಯಾವ್ಯಾವ ಸಹಕಾರ ಕ್ಷೇತ್ರದಲ್ಲಿ ಎಷ್ಟೆಷ್ಟು ಸಂಖ್ಯೆಯ ಸದಸ್ಯರಿದ್ದಾರೆ ನೋಡೋಣ.
ಕ್ಷೇತ್ರದಲ್ಲಿ 60 ಲಕ್ಷಕ್ಕೂ ಹೆಚ್ಚು ರೈತರು. ಕೆಎಂಎಫ್ನಲ್ಲಿ 26 ಲಕ್ಷಕ್ಕೂ ಹೆಚ್ಚು ಹಾಲು ಉತ್ಪಾದಕರು. ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದ ಲೆಕ್ಕ ನೋಡೋದಾದ್ರೆ ಕೇವಲ PACS ಅಂದ್ರೆ ಪ್ರಾಥಮಿಕ ಕೃಷಿ ಪತ್ತಿನ ಸಂಘಗಳ ಲೆಕ್ಕ ಮಾತ್ರ ತೆಗೆದುಕೊಂಡ್ರೆ ಅದರಲ್ಲೇ ಸುಮಾರು 60 ಲಕ್ಷಕ್ಕೂ ಹೆಚ್ಚು ರೈತರು ಸದಸ್ಯರಾಗಿದ್ದಾರೆ. ಇತ್ತ ಕೆಎಂಎಫ್ ಹಾಲು ಒಕ್ಕೂಟದಲ್ಲಿ ರಾಜ್ಯಾದ್ಯಂತ ಸುಮಾರು 16,000ಕ್ಕೂ ಹೆಚ್ಚು ಹಾಲಿನ ಉತ್ಪಾದಕರ ಸಹಕಾರ ಸಂಘಗಳಿದ್ದು ಅದರಲ್ಲಿ 26 ಲಕ್ಷಕ್ಕೂ ಹೆಚ್ಚು ಸಕ್ರಿಯ ಹಾಲಿನ ಉತ್ಪಾದಕ ರೈತರು ಸದಸ್ಯರಾಗಿದ್ದಾರೆ. ಇಷ್ಟಿದ್ದ ಮೇಲೆ ರಾಜಕಾರಣಿಗಳು ಇಂಥ ಕ್ಷೇತ್ರವನ್ನ ಬಿಡೋದುಂಟೆ. ಬರೀ ಸದಸ್ಯರ ಸಂಖ್ಯೆ ಅಷ್ಟೇ ಅಲ್ಲ, ಇನ್ನೂ ಹಲವು ಕಾರಣಗಳಿಗೆ ಈ ಕ್ಷೇತ್ರ ರಾಜಕೀಯ ಮಹತ್ವ ಪಡೆದಿದೆ. ಇದೇ ಕಾರಣಕ್ಕೆ ಈ ಕ್ಷೇತ್ರ ಅಮಿತ್ ಶಾ ಅವರಿಗೂ ಬೇಕು, ಮಾಜಿ ಪ್ರಧಾನಿ ದೇವೇಗೌಡರ ಕುಟುಂಬದವರಿಗೂ ಬೇಕು, ಇತ್ತ DK ಸಹೋದರರಿಗೂ ಬೇಕು. ಹಾಗೆಯೇ ಸಚಿವರಾದವರ ಪೈಕಿ ಹಿರಿಯ ಸಚಿವರಿಗೆ ಈ ಮಹತ್ವದ ಇಲಾಖೆಯೇ ಬೇಕು. ಅದ್ಯಾಕೆ ಎಂಬ ವಿವರ ಈಗ ನೋಡೋಣ. ಸಚಿವರಿಗೆ ಈ ಇಲಾಖೆ ಏಕೆ ಬೇಕು? ಇದರ ರಾಜಕೀಯ ಮಹತ್ವ ಏನು? ರಾಜಕೀಯವಾಗಿ ಸಹಕಾರ ಕ್ಷೇತ್ರವನ್ನ ಅಧಿಕಾರದ ಹೆಬ್ಬಾಗಿಲು ಅಥವಾ ರಾಜಕೀಯದ ನರ್ಸರಿ ಎನ್ನಲಾಗುತ್ತೆ. ಇತಿಹಾಸದಲ್ಲಿ ದೊಡ್ಡ ದೊಡ್ಡ ನಾಯಕರು ಬೆಳೆದಿದ್ದೆ ಈ ಕ್ಷೇತ್ರದ ಮೂಲಕ ಅನ್ನೋದು ಇದಕ್ಕೆ ದೃಷ್ಟಾಂತ. ಮಾಜಿ ಸಚಿವ HK ಪಾಟೀಲರ ತಂದೆ KH ಪಾಟೀಲರು ಸಹಕಾರಿ ಧುರೀಣ. ಸಹಕಾರ ಕ್ಷೇತ್ರದ ದೊಡ್ಡ ಅನುಕೂಲ ಅಂತಂದ್ರೆ ನೇರ ಜನಸಂಪರ್ಕ ಮತ್ತು ಮತ ಬ್ಯಾಂಕ್. ಜಿಲ್ಲಾ DCC ಬ್ಯಾಂಕ್ ಅಥವಾ KMF ಒಕ್ಕೂಟದ ಅಧ್ಯಕ್ಷರಾದ್ರೆ ಲಕ್ಷಾಂತರ ರೈತರು ಮತ್ತು ಗ್ರಾಮೀಣ ಮತದಾರರೊಂದಿಗೆ ನೇರ ಸಂಪರ್ಕ ಸಿಗುತ್ತೆ. ಸಾಲ ಮನ್ನಾ, ಹಾಲಿನ ಪ್ರೋತ್ಸಾಹಧನ ವಿತರಣೆ ಇವೆಲ್ಲವೂ ಇವರ ಮೂಲಕವೇ ನಡೆಯೋದ್ರಿಂದ ತಳಮಟ್ಟದಲ್ಲಿ ಭದ್ರವಾದ ವೋಟ್ ಬ್ಯಾಂಕ್ ನಿರ್ಮಾಣ ಆಗುತ್ತೆ. ಹಾಗೆಯೇ ಈ ಸಹಕಾರ ಕ್ಷೇತ್ರದ DCC ಬ್ಯಾಂಕುಗಳು ಮತ್ತು KMF ಸಾವಿರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆಸುತ್ತೆ. ಜಿಲ್ಲೆಯ ಆರ್ಥಿಕತೆಯ ಮೇಲೆ ನಿಯಂತ್ರಣ ಸಾಧಿಸಲು ಇದು ರಾಜಕಾರಣಿಗಳಿಗೆ ಈ ಹಣಕಾಸಿನ ಶಕ್ತಿ ದೊಡ್ಡ ಅಸ್ತ್ರ. ಉದ್ಯೋಗ ಸೃಷ್ಟಿ ಮತ್ತು ನೇಮಕಾತಿಯ ದೃಷ್ಟಿಯಿಂದಲೂ ಈ ಸಹಕಾರ ಕ್ಷೇತ್ರಗಳು ಅತ್ಯಂತ ಮಹತ್ವಪೂರ್ಣ ಅನಿಸುತ್ತದೆ. ಯಾಕಂದ್ರೆ ಸಹಕಾರ ಸಂಘಗಳಲ್ಲಿ, ಬ್ಯಾಂಕುಗಳಲ್ಲಿ ಸಾವಿರಾರು ಹುದ್ದೆಗಳ ನೇಮಕಾತಿ ನಡೆಯುತ್ತೆ. ಇದು ಸ್ಥಳೀಯವಾಗಿ ಬೆಂಬಲಿಗರನ್ನ ಬೆಳೆಸೋದಕ್ಕೆ ಸಾಧ್ಯ ಆಗುತ್ತೆ. ಹೀಗಾಗಿ ರಾಜಕಾರಣಿಗಳು ಸಹಜವಾಗಿ ಈ ಕ್ಷೇತ್ರದ ಮೇಲೆ ಹಿಡಿತ ಸಾಧಿಸಲು ಯತ್ನಿಸುತ್ತಾರೆ. ಇದರ ಜೊತೆಗೆ ಈ ಕ್ಷೇತ್ರಗಳಲ್ಲಿರುವ ಚುನಾವಣೆಗಳ ನೆಟ್ವರ್ಕ್, ಸಹಕಾರ ಸಂಘಗಳ ಚುನಾವಣೆಗಳು ಪಕ್ಷಾತೀತವಾಗಿ ನಡೆದರೂ ವಿಧಾನಸಭೆ ಚುನಾವಣೆಗೆ ಇವೇ ಅಡಿಪಾಯ. ಇಲ್ಲಿ ಗೆದ್ದವರು ವಿಧಾನಸಭಾ ಚುನಾವಣೆಯನ್ನ ಸುಲಭವಾಗಿ ನಿಯಂತ್ರಿಸಬಲ್ಲರು ಎಂಬ ಮಾತಿದೆ. ಹೀಗಾಗಿಯೇ ಸಹಕಾರ ಎಲೆಕ್ಷನ್ ಫೌಂಡೇಶನ್ ಅಂತ ಕರೆಸ್ಕೊಳ್ಳುತ್ತೆ. ಇನ್ನು ಈ ಸಹಕಾರ ಇಲಾಖೆ ಬೇಕು ಅಂತ ಸಚಿವರು ಬೆನ್ ಬೀಳೋದ್ಯಾಕೆ ಈಗ ನೋಡೋಣ. ಕರ್ನಾಟಕ ಸರ್ಕಾರದ ಸಹಕಾರ ಇಲಾಖೆ ಇಡೀ ವ್ಯವಸ್ಥೆಯನ್ನ ಕಾನೂನಾತ್ಮಕವಾಗಿ ನಿಯಂತ್ರಿಸುತ್ತೆ. ಈ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖ ಅಂಗಗಳ ವಿವರ ಹೀಗಿದೆ. ಸಹಕಾರ ಸಂಘಗಳ ವ್ಯಾಪ್ತಿಯಲ್ಲಿ ಬರುವ ಪ್ರಮುಖ ಅಂಗಗಳ ಪೈಕಿ ಮೊದಲನೆಯದು ಸಹಕಾರ ಸಂಘಗಳ ನಿಬಂಧಕರು. ಇಡೀ ರಾಜ್ಯದ ಸಹಕಾರ ಸಂಘಗಳ ನೋಂದಣಿ, ನಿಯಂತ್ರಣ ಮತ್ತು ಆಡಳಿತ ಇವರ ಅಡಿಯಲ್ಲಿ ಬರುತ್ತೆ. ಇನ್ನು ಎರಡನೆಯದಾಗಿ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ಅಥವಾ KSCF. ನಂತರ ಸಹಕಾರ ಚುನಾವಣೆ ಪ್ರಾಧಿಕಾರ. ಸಹಕಾರ ಸಂಘಗಳ ಚುನಾವಣೆಗಳನ್ನು ಪಾರದರ್ಶಕವಾಗಿ ನಡೆಸುವ ಅಂಗ ಇದು. ಇನ್ನು ಸಹಕಾರ ಸಂಘಗಳ ಪರಿಶೋಧನಾ ಇಲಾಖೆ, ಇದು ಆರ್ಥಿಕ ಶಿಸ್ತು ಕಾಪಾಡಲು ಆಡಿಟ್ ಮಾಡೋ ಇಲಾಖೆ. ಈ ಸಹಕಾರ ಇಲಾಖೆಯ ಮುಖ್ಯ ಜವಾಬ್ದಾರಿಗಳು ಏನೇನು ಅಂತ ನೋಡೋಣ. ಈ ಇಲಾಖೆಯ ಪ್ರಮುಖ ಜವಾಬ್ದಾರಿ ಕಾನೂನು ಪಾಲನೆ. 1959ರ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆಯ ಅಡಿ ಸಂಘಗಳು ಸರಿಯಾಗಿ ಕೆಲಸ ಮಾಡ್ತಾ ಇದೆಯಾ ಅಂತ ನೋಡೋದು ಮುಖ್ಯ ಕಾನೂನು ಹೊಣೆಗಾರಿಕೆ ಆಗಿದೆ. ಇನ್ನು ಸರ್ಕಾರದಿಂದ ಕೊಡಮಾಡುವ ಶೂನ್ಯ ಬಡ್ಡಿ ದರದಲ್ಲಿ ಕೃಷಿ ಸಾಲ ವಿತರಣೆ, ಯಶಸ್ವಿನಿ ಆರೋಗ್ಯ ವಿಮಾ ಯೋಜನೆ ಮರುಜಾರಿ, ಸಾಲ ಮನ್ನಾ ಯೋಜನೆಗಳ ಅನುಷ್ಠಾನ, ಇಂಥ ಕಲ್ಯಾಣ ಕಾರ್ಯಕ್ರಮಗಳ ಅನುಷ್ಠಾನವು ಈ ಇಲಾಖೆಯ ಜವಾಬ್ದಾರಿ. ಜೊತೆಗೆ ಸಹಕಾರ ಸಂಘಗಳಲ್ಲಿ ಭ್ರಷ್ಟಾಚಾರ ಅಥವಾ ದುರುಪಯೋಗ ನಡೆದರೆ ಸೂಪರ್ ಸೀಡ್ ಮಾಡೋದು, ಆಡಳಿತಾಧಿಕಾರಿಗಳನ್ನ ನೇಮಿಸೋದು ಮತ್ತು ತನಿಖೆ ನಡೆಸುವ ಕೆಲಸವೂ ಈ ಇಲಾಖೆಯದ್ದು. ಇನ್ನು
ಕರ್ನಾಟಕದ ಸಹಕಾರ ಕ್ಷೇತ್ರವು ಕೇವಲ ಒಂದು ಇಲಾಖೆಯಲ್ಲ, ಅದು ರಾಜ್ಯದ ಗ್ರಾಮೀಣ ಆರ್ಥಿಕತೆಯ ಜೀವಾಳ. ರಾಜಕೀಯವಾಗಿ ಇದು ಎಷ್ಟೇ ಪ್ರಭಾವಶಾಲಿಯಾಗಿದ್ದರೂ ತಳಮಟ್ಟದ ಜನರಿಗೆ ಆರ್ಥಿಕ ಸ್ವಾತಂತ್ರ್ಯ ತಂದುಕೊಡುವಲ್ಲಿ ಇದರ ಪಾತ್ರ ಅನನ್ಯ. ಇನ್ನು ನಾವೀಗ ಭಾರತದಾದ್ಯಂತ ಅತ್ಯಂತ ವಿಸ್ತಾರವಾಗಿ ಬೆಳೆದಿರುವ ಸಹಕಾರ ಕ್ಷೇತ್ರದ ರಾಷ್ಟ್ರೀಯ ಸ್ವರೂಪ, ಅದರ ಸಾಂವಿಧಾನಿಕ ಹಿನ್ನೆಲೆ ಹಾಗೂ ಕೇಂದ್ರದಲ್ಲಿ ಅಮಿತ್ ಶಾ ಅವರು ಈ ಇಲಾಖೆಯನ್ನು ವಹಿಸಿಕೊಂಡಿರುವುದರ ಹಿಂದಿನ ರಾಜಕೀಯ ಮತ್ತು ಆಡಳಿತಾತ್ಮಕ ಮಹತ್ವ ಅರಿಯೋಣ. ಭಾರತದ ಸಹಕಾರ ಮಹಾಶಕ್ತಿ. ದಿಲ್ಲಿ ಟು ಹಳ್ಳಿ, ಅಮಿತ್ ಶಾ ಯುಕ್ತಿ. ಕರ್ನಾಟಕದಲ್ಲಿ ಕೆಎಂಎಫ್ ಇದ್ದಂತೆ ಇಡೀ ದೇಶದಲ್ಲಿ ಇಂತಹ ಸಾವಿರಾರು ಯಶೋಗಾಥೆಗಳಿವೆ. ಇಂದು ಭಾರತದ ಸಹಕಾರ ಕ್ಷೇತ್ರವು ಜಗತ್ತಿನಲ್ಲಿ ಅತಿ ದೊಡ್ಡದಾಗಿದೆ. ಆ ಅಂಕಿ ಅಂಶ ಹೀಗಿವೆ. ದೇಶದಲ್ಲಿ 8.5 ಲಕ್ಷಕ್ಕೂ ಹೆಚ್ಚು ಸಹಕಾರ ಸಂಘಗಳು, ಸುಮಾರು 30 ಕೋಟಿಗೂ ಹೆಚ್ಚು ಜನರ ಒಡನಾಟ. ಜಗತ್ತಿನ 300 ಸಹಕಾರ ಸಂಘಗಳ ಪಟ್ಟಿಯಲ್ಲಿ ಅಮೂಲ್, ಅದೇ ಪಟ್ಟಿಯಲ್ಲಿ ಅಮೂಲ್ ಜೊತೆ ಇಫ್ಕೋ ಮುಂಚೂಣಿ. ಭಾರತದಲ್ಲಿ ಸದ್ಯ 8.5 ಲಕ್ಷಕ್ಕೂ ಹೆಚ್ಚು ಸಹಕಾರ ಸಂಘಗಳಿವೆ. ಇನ್ನು ಇದರಲ್ಲಿರುವ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ, ಇಡೀ ದೇಶದಲ್ಲಿ ಸುಮಾರು 30 ಕೋಟಿಗೂ ಹೆಚ್ಚು ಜನ ಸಹಕಾರ ಸಂಘದೊಂದಿಗೆ ನೇರ ಒಡನಾಟ ಹೊಂದಿದ್ದಾರೆ. ಅಂದರೆ ಅಮೆರಿಕದ ಒಟ್ಟು ಜನಸಂಖ್ಯೆಗೆ ಸಮನಾದ ಜನ ಭಾರತದ ಸಹಕಾರ ವ್ಯವಸ್ಥೆಯ ಸದಸ್ಯರಾಗಿದ್ದಾರೆ. ಜಗತ್ತಿನ ಟಾಪ್ 300 ಸಹಕಾರ ಸಂಘಗಳ ಪಟ್ಟಿಯಲ್ಲಿ ಭಾರತದ ಅಮೂಲ್ ಮತ್ತು ಇಫ್ಕೋ ಮುಂಚೂಣಿಯಲ್ಲಿದೆ. ಕೇಂದ್ರದಲ್ಲಿ ಸಹಕಾರ ಇಲಾಖೆ ಉದಯ. ಅಮಿತ್ ಶಾ ಮೊದಲ ಸಹಕಾರ ಸಚಿವ. 2021ರ ಜುಲೈವರೆಗೆ ಕೇಂದ್ರದಲ್ಲಿ ಪ್ರತ್ಯೇಕ ಸಹಕಾರ ಇಲಾಖೆ ಇರಲಿಲ್ಲ. ಇದು ಕೃಷಿ ಇಲಾಖೆಯ ಒಂದು ಸಣ್ಣ ಭಾಗವಾಗಿತ್ತು. ಆದರೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸಹಕಾರ ಸೇ ಸಮೃದ್ಧಿ ಎಂಬ ದೃಷ್ಟಿಕೋನದೊಂದಿಗೆ 6ನೇ ಜುಲೈ 2021ರಂದು ಪ್ರತ್ಯೇಕ ಕೇಂದ್ರ ಸಹಕಾರ ಸಚಿವಾಲಯವನ್ನ ಸ್ಥಾಪಿಸಿದರು. ಈ ಇಲಾಖೆಯನ್ನ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರೇ ವಹಿಸಿಕೊಂಡರು. ಇದಕ್ಕೆ ಕಾರಣ ರಾಜಕೀಯ ತಳಹದಿ. ಖುದ್ದು ಅಮಿತ್ ಶಾ ಅವರೇ ಸಹಕಾರಿ. ಅವರು ರಾಜಕೀಯವಾಗಿ ಬೆಳೆದಿದ್ದೇ ಗುಜರಾತ್ನ ಸಹಕಾರ ಕ್ಷೇತ್ರದ ಮೂಲಕ. ಅಮಿತ್ ಶಾ ಗುಜರಾತಿನ ಎಡಿಸಿಬಿ ಅಧ್ಯಕ್ಷ ಆಗಿದ್ರು. ಅಹಮದಾಬಾದ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್. ಅಮಿತ್ ಶಾ ಅವರು ಸುದೀರ್ಘ ಕಾಲ ಎಡಿಸಿಬಿ ಅಂದ್ರೆ ಅಹಮದಾಬಾದ್ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ನ ಅಧ್ಯಕ್ಷರಾಗಿದ್ದರು. ಅವರಿಗೆ ತಳಮಟ್ಟದ ಸಹಕಾರ ವ್ಯವಸ್ಥೆ ಎಷ್ಟು ಶಕ್ತಿಶಾಲಿ ಮತ್ತು ಚುನಾವಣೆಯ ದೃಷ್ಟಿಯಿಂದ ಎಷ್ಟು ಪ್ರಮುಖ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅಷ್ಟೇ ಯಾಕೆ, ಗ್ರಾಮೀಣ ಭಾರತದ ಮೇಲೆ ಸಂಪೂರ್ಣ ನಿಯಂತ್ರಣ ಈ ಇಲಾಖೆಗೆ ಇದೆ. ಭಾರತದ ಗ್ರಾಮೀಣ ಭಾಗದಲ್ಲಿ ಬ್ಯಾಂಕಿಂಗ್, ಹೈನುಗಾರಿಕೆ ಮತ್ತು ಕೃಷಿ ನಿರ್ಧಾರ ಆಗೋದು ಸಹಕಾರ ಸಂಘಗಳ ಮೂಲಕ. ದೇಶದ ಕೋಟ್ಯಾಂತರ ರೈತರನ್ನ, ಗ್ರಾಮೀಣ ಮತದಾರರನ್ನ ನೇರವಾಗಿ ತಲುಪಲು ಈ ಇಲಾಖೆಗಿಂತ ದೊಡ್ಡ ಅಸ್ತ್ರ ಮತ್ತೊಂದಿಲ್ಲ. ಇದು ರಾಜಕೀಯ ಕಾರಣ ಆದರೆ ಮತ್ತೊಂದು ಆಡಳಿತಾತ್ಮಕ ಕಾರಣವೂ ಇದೆ. ಅದೇನಪ್ಪ ಅಂದ್ರೆ ವ್ಯವಸ್ಥೆಯ ಸುಧಾರಣೆ ಮತ್ತು ಶುದ್ಧೀಕರಣದ ಉದ್ದೇಶ. ದೇಶದ ಸಹಕಾರ ಕ್ಷೇತ್ರವು ಭ್ರಷ್ಟಾಚಾರ, ಸೃಜನ ಪಕ್ಷಪಾತ ಮತ್ತು ಕೆಲವು ರಾಜಕೀಯ ಕುಟುಂಬಗಳ ಹಿಡಿತಕ್ಕೆ ಸಿಲುಕಿತ್ತು. ವಿಶೇಷವಾಗಿ ಮಹಾರಾಷ್ಟ್ರ, ಗುಜರಾತ್, ಕರ್ನಾಟಕ, ಉತ್ತರ ಪ್ರದೇಶಗಳಲ್ಲಿ ಈ ಅವ್ಯವಸ್ಥೆ ಉಂಟಾಗಿತ್ತು. ಹೀಗಾಗಿ ಈ ಅವ್ಯವಸ್ಥೆಗೆ ಬಿಸಿ ಮುಟ್ಟಿಸಿ ವ್ಯವಸ್ಥೆಯನ್ನು ಸರಿದಾರಿಗೆ ತರುವ ಪ್ರಯತ್ನವೂ ಇದೆ ಅನ್ನುತ್ತೆ ಕೇಂದ್ರ ಸಹಕಾರ ಇಲಾಖೆಯ ಮೂಲಗಳು. ಭಾರತದಲ್ಲಿ ಸಹಕಾರ ಕ್ಷೇತ್ರವು ಕೇವಲ ಹಳ್ಳಿಗಳ ಆರ್ಥಿಕ ಶಕ್ತಿಯಲ್ಲ, ಅದು ದೇಶದ ರಾಜಕಾರಣ ಮತ್ತು ಆಡಳಿತದ ದಿಕ್ಕನ್ನ ಬದಲಿಸಬಲ್ಲ ಮಹಾಶಕ್ತಿ. ಕೇಂದ್ರದಲ್ಲಿ ಪ್ರತ್ಯೇಕ ಸಚಿವಾಲಯ ಸ್ಥಾಪಿಸಿ ಅಮಿತ್ ಶಾ ಅವರಂತಹ ಪ್ರಭಾವಿ ನಾಯಕರು ಇದರ ಚುಕ್ಕಾಣಿ ಹಿಡಿದಿರುವುದು ಈ ಕ್ಷೇತ್ರದ ವ್ಯಾಪ್ತಿ ಮತ್ತು ಗಾಂಭೀರ್ಯಕ್ಕೆ ಸಾಕ್ಷಿ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ವೀರೇಂದ್ರ ಕುಂದ ನೇರ ಸಂಪರ್ಕದಲ್ಲಿದ್ದಾರೆ. ವೀರೇಂದ್ರ, ಕೇಂದ್ರ ಮಟ್ಟದಿಂದ ಹಿಡಿದು ಸ್ಥಳೀಯ ಮಟ್ಟದವರೆಗೂ ರಾಜಕೀಯವಾಗಿ ಎಷ್ಟು ಮಹತ್ವ ಪಡೆದಿದೆ ಸಹಕಾರ ಕ್ಷೇತ್ರ ಅನ್ನೋದನ್ನು ಗಮನಿಸ್ತಾ ಇದ್ವಿ. ಅದರ್ ಸೈಡ್ ನೋಡೋಣ, ಅಂದರೆ ಜನರಿಗೆ, ಜನಸಾಮಾನ್ಯರಿಗೆ ಈ ಕ್ಷೇತ್ರ ಎಷ್ಟು ಇಂಪಾರ್ಟೆಂಟ್, ಹಾಗೆ ಈ ಕ್ಷೇತ್ರದಲ್ಲಿ ಹೋಲ್ಡನ್ನು ಇಟ್ಕೊಂಡಿರುವ ರಾಜಕಾರಣಿಗಳು ಜನರನ್ನು ಕನೆಕ್ಟ್ ಆಗೋ ದೃಷ್ಟಿಯಲ್ಲಿ ಎಷ್ಟು ಸಹಕಾರಿ ಅಂತ. ಸ್ಮಿತಾ, ಈಗ ಸ್ತ್ರೀ ಶಕ್ತಿ ಸಂಘ ನಿಮಗೆ ಗೊತ್ತು, ಹೌದಾ? ಅಲ್ಲಿಂದನೇ ಸ್ಟಾರ್ಟ್ ಆಗುತ್ತೆ. ಅಂದರೆ ಮಹಿಳೆಯರನ್ನೂ ಕೂಡ ಕನೆಕ್ಟ್ ಮಾಡ್ಕೊಂಡ್ರು ಈ ಸಹಕಾರ ಸಂಘದಲ್ಲಿ ಅಂತ ಹೇಳಿ.
ಅದಷ್ಟೇ ಅಲ್ಲ, ಈಗ KMF, ರೈತರು, ರೈತ ಮಹಿಳೆಯರು, ಹೈನುಗಾರಿಕೆ ಮಾಡೋರು ಅವರೆಲ್ಲ ಕನೆಕ್ಟ್ ಆಗ್ತಾರೆ. ನಾನು ಹೇಳ್ದಲ್ಲ 26 ಲಕ್ಷ ಟೋಟಲ್. ನೀವು ಕರ್ನಾಟಕದಲ್ಲಿ ಇದರ ಸದಸ್ಯರ ಸಂಖ್ಯೆ ಎಷ್ಟು ಅಂದರೆ ಸುಮಾರು 3 ಕೋಟಿ, ಅಂದರೆ ಅರ್ಧ ಕರ್ನಾಟಕ. ದೇಶದಲ್ಲಿ ಎಷ್ಟು? 30 ಕೋಟಿ. ನೀವು ಯೋಚನೆ ಮಾಡಿ, 5 ಕರ್ನಾಟಕ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಮಗೆ ಯಾವ ಕ್ಷೇತ್ರದಲ್ಲಿ ಸಿಗ್ಲಿಕ್ಕೆ ಸಾಧ್ಯ? ಇಲ್ಲದೇ ಇದ್ದರೆ ಅಮಿತ್ ಶಾ ಅಂತವರು ಈ ರೀತಿಯ ಒಂದು ಸಹಕಾರ ಸಚಿವಾಲಯಕ್ಕೆ ಅವರೇ ಅದರ ಜವಾಬ್ದಾರಿಯನ್ನು ತೆಗೆದುಕೊಂಡು ನೇತೃತ್ವವನ್ನು ವಹಿಸ್ತಾರೆ ಅಂದರೆ ಕೇಂದ್ರ ಗೃಹ ಸಚಿವರಾಗಿರುವಂಥವ್ರು. ಅದರ ಇಂಪಾರ್ಟೆನ್ಸ್ ಏನು ಅಂತಲಿ ಯಾಕೆ ಅಮಿತ್ ಶಾ ಅವ್ರಿಗೆ ಯಾಕೆ ಗೊತ್ತಿತ್ತು ಅಂದರೆ, ನೋಡಿ, ಅವರು ಗುಜರಾತ್ನಲ್ಲಿದ್ದಾಗ ಮೊಟ್ಟ ಮೊದಲು ಅವರು ಆಗಿದ್ದೇ ಸಹಕಾರ ಬ್ಯಾಂಕ್ನ ಅಧ್ಯಕ್ಷರು. ಅಹಮದಾಬಾದ್ ಜಿಲ್ಲಾ ಸಹಕಾರ ಬ್ಯಾಂಕ್ ಅಂದರೆ ಇಲ್ಲಿ ಒಂದು DCC ಬ್ಯಾಂಕ್ ಅಂತೀವಲ್ಲ ನಾವು, ಅದರ ಅಧ್ಯಕ್ಷರು. ಹಾಗಾಗಿ ಅವರಿಗೆ ಸಹಕಾರದ ಮಹತ್ವ ಅವ್ರಿಗೆ ಯಾಕೆ ಗೊತ್ತು ಅಂದರೆ ಆ ಕಾರಣಕ್ಕಾಗಿ ಗೊತ್ತು ಅಂತ ಹೇಳಿ. ಮತ್ತು ಅದು ಒಂದು ಕಡೆ ಜನರಿಗೆ ಅದು ನೇರವಾಗಿ ಈಗ ಒಬ್ಬ ಗ್ರಾಹಕರಿಗೂ ಕೂಡ ಒಂದು ಸಹಕಾರ ಕ್ಷೇತ್ರದಲ್ಲಿ ಅವ್ರದ್ದೇ ಆದ ಒಂದು ಪ್ಲಾಟ್ಫಾರ್ಮ್ ಇದೆ. ಈಗ ಕಸ್ಟಮರ್ಸಿಗೆ ಯಾವ ಪ್ಲಾಟ್ಫಾರ್ಮು? ಎಲ್ಲರೂ ಕೋರ್ಟಿಗೆ ಹೋಗೋಕ್ಕಾಗಲ್ಲ, ಕನ್ಸ್ಯೂಮರ್ ಕೋರ್ಟಿಗೆ ಪ್ರತಿಯೊಬ್ಬರು ಹೋಗೋಕ್ಕಾಗಲ್ಲ. ಅಂಥವರಿಗೆ ಸಹಕಾರ ಕ್ಷೇತ್ರದಲ್ಲಿ ಒಂದು ಆಪ್ಷನ್ ಇದೆ. ಆ ರೀತಿಯ ವೇದಿಕೆಯನ್ನು ಇಲ್ಲಿ ಕಲ್ಪಿಸಿರೋದ್ರಿಂದಲೇ ಸಹಕಾರ ಕ್ಷೇತ್ರ ಇಷ್ಟು ಅಗಾಧವಾಗಿ ಬೆಳಲಿಕ್ಕೆ ಕಾರಣ ಆಗಿರೋದು. ಮತ್ತು ಯಾರು ಈಗ ಹೇಳ್ತಾರಲ್ಲ ರಾಜಕಾರಣದಲ್ಲಿ ಕಟ್ಟ ಕಡೆಯ ದಟ್ಟ ದರಿದ್ರರು ಅಂತೇಳಿ, ಅಂಥವ್ರಿಗೆ ಇಲ್ಲಿ ಅವಕಾಶ ಇದೆ. ಆ ಕಾರಣಕ್ಕಾಗಿ ಅವರು ಅದು ಕನೆಕ್ಟ್ ಆಗ್ತಾರೆ ಅಂತ ಹೇಳಿ. ಅದರ್ವೈಸ್ ಇಲ್ಲ. ಇದನ್ನು ನೀವು ಪದೇ ಪದೇ ಈ ಪದವನ್ನು ಕೇಳ್ತಾ ಇರ್ತೀರಿ ವಿಧಾನಸಭೆಯಲ್ಲಿ, ವಿಧಾನ ಪರಿಷತ್ತಲ್ಲಿ. ನಾವು ಅವರ ಪ್ರತಿನಿಧಿ ಅಂತ ಹೇಳ್ತಾರೆ. ಇವ್ರ ಪ್ರತಿನಿಧಿ ಆಗಿದ್ದಾರೋ ಇಲ್ವೋ, ಆದರೆ ಸಹಕಾರ ಕ್ಷೇತ್ರದವರು ಅವರ ಪ್ರತಿನಿಧಿ ಆಗಿರ್ತಾರೆ. ಆ ಕಾರಣಕ್ಕಾಗಿಯೇ ಸಹಕಾರ ಕ್ಷೇತ್ರ ಇಷ್ಟರ ಮಟ್ಟಿಗೆ ಅಗಾಧ ಅನ್ನುವಂಥದ್ದು. ಮತ್ತು ನೋಡಿ, ರಾಜಕೀಯವಾಗಿ ಇದರ ಇಂಪಾರ್ಟೆನ್ಸ್, ರಾಜಕೀಯ ನಾಯಕರು ಯಾರೆಲ್ಲ ಇವತ್ತು ನೀವು ಮುಂಚೂಣಿ ನಾಯಕರು ಅಂತ ಇದ್ದಾರೆ, ಅವರ ಬೆನ್ನ ಹಿಂದೆ ಸಹಕಾರ ಕ್ಷೇತ್ರದ ಹಿನ್ನೆಲೆ ಇದೆ ಅನ್ನುವಂಥದ್ದು. ಅದು ಇಲ್ಲದೆ ಹೋದರೂ ಪರೋಕ್ಷವಾಗಿ ಆದರೂ ಕನೆಕ್ಟ್ ಆಗಿರ್ತಾರೆ. ನೋಡಿ, ಮಹಾರಾಷ್ಟ್ರಕ್ಕೆ ನಾನು ಹೇಳಿದೆ, ಲಕ್ಷ್ಮಣ ಸವದಿ ಅವ್ರನ್ನ ಯಾಕೆ ಚುನಾವಣಾ ಉಸ್ತುವಾರಿ ಜವಾಬ್ದಾರಿ ಕೊಟ್ಟು ಕಳಿಸಿದ್ರು ಅಂದರೆ, ಅಮಿತ್ ಶಾ ಅವ್ರಿಗೆ ಗೊತ್ತು ಲಕ್ಷ್ಮಣ ಸವದಿ ಅವರ ನೆಟ್ವರ್ಕ್ ಯಾವ ರೀತಿ ಸಹಕಾರ ಕ್ಷೇತ್ರದಲ್ಲಿದೆ ಅನ್ನೋ ಕಾರಣಕ್ಕಾಗಿ ಅಲ್ಲಿ ಜವಾಬ್ದಾರಿ ಕೊಟ್ಟು ಕಳಿಸಿದ್ರು. ಅದಾದ ನಂತರ ಲಕ್ಷ್ಮಣ ಸವದಿ ಅವ್ರನ್ನ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಬಿಡಿ, ಅವರಿಗೆ ಕಾಂಗ್ರೆಸ್ ಅಲ್ಲಿ ಇದ್ದಾರೆ. ಮುಂದೆ ಏನಾಗುತ್ತೆ 28ಕ್ಕೆ ನೋಡೋಣ. ಬಟ್ ಲಕ್ಷ್ಮಣ ಸವದಿ ಅವರು ಉಪಮುಖ್ಯಮಂತ್ರಿ ಆಗ್ಲಿಕ್ಕೆ ಕಾರಣ ಆಗಿದ್ದು ಕೂಡ ಅದೇ ಬೇಸ್ ಅನ್ನುವಂಥದ್ದು. ಅದರ್ವೈಸ್ ಎಲ್ಲೋ ಅಥಣಿ ಒಬ್ಬ ಶಾಸಕ ಉಪಮುಖ್ಯಮಂತ್ರಿ ಆಗಿ ಯಡಿಯೂರಪ್ಪನವ್ರ ಜೊತೆ ಪ್ರಮಾಣ ವಚನ ತೆಗೆದುಕೊಳ್ಳಲಿಕ್ಕೆ ಏನು ಕಾರಣ ಇರುತ್ತೆ ಯೋಚನೆ ಮಾಡಿ ಅಲ್ವಾ? ಅವ್ರಿಗೇನಾದರೂ ಬಹಳ ದೊಡ್ಡ ಜಾತಿಯ ಹಿನ್ನೆಲೆ ಇದೆಯಾ, ಅಥವಾ ಯಾರು ಗಾಡ್ ಫಾದರ್ ಇದ್ದಾರಾ? ನೋಡಿದ್ರೆ ಆ ರೀತಿದೇನಿಲ್ಲ. ಈ ಸಹಕಾರ ಕ್ಷೇತ್ರಕ್ಕಿಂತ ಅತಿ ದೊಡ್ಡ ಗಾಡ್ ಫಾದರ್ ಮತ್ತೆ ಯಾವುದೂ ಇಲ್ಲ ಅಂತ ನಾನು ಹೇಳ್ತೀನಿ. ಅಷ್ಟಿದೆ ಅದರ ಬೇಸ್, ಅಷ್ಟು ಅಗಾಧತೆ ಅಷ್ಟಿದೆ. ನೀವು ಯಾರೆಲ್ಲ ಸಹಕಾರ ಕ್ಷೇತ್ರದ ಹಿನ್ನೆಲೆಯಿಂದ ಬಂದಿದ್ದಾರೆ ಮತ್ತು ಸಹಕಾರ ಸಚಿವರಾಗಿದ್ದಾರೆ, ಅವ್ರು ನೋಡಿ ಒಂದು ರೀತಿ ಒಂದು ರೆಬಲ್ ಆಟಿಟ್ಯೂಡ್ ಇಟ್ಕೊಂಡಿರ್ತಾರೆ. ಯಾಕಂದರೆ ಅದರ ಬೇಸ್ ಇರೋದೇ ಹಾಗೆ. ನೀವು KH ಪಾಟೀಲ್ರು ಬಹುಶಃ ಅವ್ರಿಗಿಂತ ಇನ್ನೊಬ್ಬ ರೆಬಲ್ ಲೀಡರ್ನ ನೀವು ಕರ್ನಾಟಕದಲ್ಲಿ ಕಲ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂತಹ ಒಂದು ಆ ಒಂದು ಮನೋಭಾವ ಅವರಲ್ಲಿ ಇತ್ತು ಅಂಥೇಳಿ. ಹಾಗಾಗಿ ಬಹುಶಃ ಆ ಬೇಸಿಂದ ಬೆಳೆದು ಬರ್ತಾರಲ್ಲ, ಹೇಳ್ತಾರಲ್ಲ ಈಗ ನಾನೇನಪ್ಪ KR ಫುಟ್ಪಾತಿಂದ ಬಂದವನು, ನನಗೇನಾಗಬೇಕಾಗಿದೆ ಅಂತೇಳಿ, ಹಾಗೆ ಮತ್ತೆ ವಾಪಸ್ ಅಲ್ಲಿಗೆ ಹೋಗಿ ರೆಡಿ ಇರ್ತೀನಿ ಅಂತ. ಆ ರೀತಿಯ